ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇಂದು ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿದ್ದಾರೆ. ಸರ್, ಈಗ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಅರಳುತ್ತಾ ಸರ್? ನಾನು ಹೇಳ್ತಾ ಇಲ್ಲ, ಕ್ಷೇತ್ರದ ಮತದಾರರು ಈ ಬಾರಿ ಮಾತನಾಡ್ತಾ ಇದ್ದಾರೆ. ಬದಲಾವಣೆಯನ್ನು ಅವರು ಬಯಸ್ತಾ ಇದ್ದಾರೆ. ಉತ್ಸಾಹವನ್ನು ನೋಡಿದ್ರೆ ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಅರಳುತ್ತದೆ, ಯಾವುದೇ ಸಂದೇಹ ಇಲ್ಲ. ಇದು ಶ್ರೀಮಂತ ವರ್ಸಸ್ ಬಡವರ ಚುನಾವಣೆ ಅಂತ ಚರ್ಚೆ ನಡೀತಾ ಇದೆ. ಇದು ಚರ್ಚೆ ಬಡವರು ಮಾಡ್ತಾ ಇದ್ದಾರೆ, ಬಡವರ ಮಧ್ಯೆ ನಡೀತಾ ಇದೆ. ಈ ಕ್ಷೇತ್ರದ ಮತದಾರರು ಬಯಸ್ತಾ ಇರುವಂಥದ್ದು ನಮ್ಮ ಮನೆ ಬಾಗಿಲಿಗೆ ನಮ್ಮ ಶಾಸಕರು ಬರಬೇಕು ಅಂತೇಳಿ. ಹಾಗಾಗಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಬಡ ಕುಟುಂಬದಿಂದ ಬಂದಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸಿದ್ರೆ ಕ್ಷೇತ್ರಕ್ಕೆ ಒಳಿತಾಗ್ತದೆ ಅನ್ನೋ ಭಾವನೆ ಇವತ್ತು ಜನರಲ್ಲಿರುವಂಥದ್ದು. ಕಾಂಗ್ರೆಸ್ ವಿರುದ್ಧ ಏನು ಅಲ್ಪಸಂಖ್ಯಾತ ಸಮುದಾಯ ಮುನಿಸಿಕೊಂಡಿದೆ, ಅದು ನಿಮಗೆ ಲಾಭ ಆಗುತ್ತೆ ಅನಿಸುತ್ತಾ? ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಆದರೆ ಯಾರು ದೇಶದ್ರೋಹಿಗಳಿದ್ದಾರೆ ಅಂಥವ್ರನ್ನ ಯಾರು ಕೂಡ ನಾವು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್ और ಸಬ್ಕಾ ವಿಶ್ವಾಸ್ ಅಂದರೆ ಎಲ್ಲರನ್ನೂ ಒಳಗೊಂಡಂತೆ ಅಂತ ಹೇಳಿದ್ರೆ ಈ ಭಾರತ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ದೇಶದ ಹಿಂದೂಗಳು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನೋ ಭಾವನೆಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡು ಉಪಚುನಾವಣೆಗಳು ರಾಜ್ಯ ರಾಜಕಾರಣದ ದಿಕ್ಸೂಚಿ ಆಗುತ್ತೆ. ರಾಜ್ಯದ ರಾಜಕೀಯದ ದಿಕ್ಕನ್ನು ಬದಲಿಸ್ತಕ್ಕಂಥ ಶಕ್ತಿ ಈ ಉಪಚುನಾವಣೆಗಿದೆ. ಇವರೇನೇ ಆರ್ಭಟ ಮಾಡಿದ್ರೂ ಸಹ ಕಾಂಗ್ರೆಸ್ನವರು ಅವರ ಅಧಿಕಾರದ ದರ್ಪ, ಹಣ ಇದ್ಯಾವುದು ಕೂಡ ಉಪಚುನಾವಣೆಯಲ್ಲಿ ನಡೆಯೋದಿಲ್ಲ. ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಅರಳುತ್ತದೆ. ಮತದಾರರಿಗೆ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀವಿ? ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಮ್ಮ ಮತದಾರರನ್ನ ವಿನಂತಿ ಮಾಡ್ತೇನೆ, ಹಣ, ದಬ್ಬಾಳಿಕೆ ಇದ್ಯಾವುದಕ್ಕೂ ಕೂಡ ಈ ಪ್ರಭಾವಗಳಿಗೆ ಒತ್ತಡಕ್ಕೆ ಮಣಿಯದೇನೆ ಒಬ್ಬ ಬಡವ, ಒಬ್ಬ ಶ್ರೀನಿವಾಸ್ ದಾಸ್ ಕರಿಯಪ್ಪ ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಿಮ್ಮ ಮನೆ ಮಗನಾಗಿ ಇವತ್ತು ಕ್ಷೇತ್ರದ ಸೇವೆ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ನಮ್ಮ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು, ದೊಡ್ಡ ಹಂತದಲ್ಲಿ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.